ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ. ನರ ಜನ್ಮ ಬಂದಾಗ ನಾಲಿಗೆ ಇದ್ದಾಗ ಕೃಷ್ಣಾಯನ ಬಾರದೆ. ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಿದುರ ಉದ್ಧವರ ಸಮಾಗಮ. ಪರೀಕ್ಷಿತ ರಾಜನು ಸುಖಮುನಿಯನ್ನು ಕುರಿತು, ಮಹಾನುಭಾವ, ವಿದುರನು ತೀರ್ಥಯಾತ್ರೆ ಹೋದುದೇಕೆ? ಆತನು ಆ ಕಾಲದಲ್ಲಿ ಮೈತ್ರೇಯರನ್ನು ಕಂಡನೆಂದು ಹೇಳಿದೆಯಲ್ಲವೇ? ಶ್ರೀಕೃಷ್ಣ ಭಕ್ತನಾದ ವಿದುರನು ಮಹಾತಪಸ್ವಿಗಳಾದ ಮೈತ್ರೇಯರು ಸೇರಿದಾಗ ನಡೆದ ಸಂಭಾಷಣೆ ಭಕ್ತಿ ಭರಿತವಾದುದಾಗಿಯೇ ಇರಬೇಕು. ನನ್ನಲ್ಲಿ ಅನುಗ್ರಹವಿಟ್ಟು ಅದನ್ನು ತಿಳಿಸು ಎಂದು ಕೇಳಿಕೊಂಡನು. ಸುಖಮುನಿಯು ಆತನಿಗೆ ಉತ್ತರ ಕೊಡುತ್ತಾ, ರಾಜನೇ, ವಿದುರನು ತೀರ್ಥಯಾತ್ರೆ ಹೊರಟುದಕ್ಕೆ ಕಾರಣವೇನೆಂಬುದನ್ನು ಮೊದಲು ಕೇಳು. ಕೌರವರಾಜನಾದ ಧೃತರಾಷ್ಟ್ರನು ದುಷ್ಟರಾದ ತನ್ನ ಮಕ್ಕಳನ್ನು ಶಿಕ್ಷಿಸಲಾರದೆ ದಿಕ್ಕಿಲ್ಲದ ಪಾಂಡವರು ಪರಿಪರಿ ಸಂಕಟಗಳಿಗೆ ಒಳಗಾಗುವಂತೆ ಮಾಡಿದನು. ಪಾಪ ಆ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸೇರಿಸಿ ಸುಡಿಸುವುದಕ್ಕೆ ಅವಕಾಶ ಕೊಟ್ಟನು. ಸ್ವಂತ ಸೊಸೆಯಾದ ದ್ರೌಪದಿಯನ್ನು ದುರುಳನಾದ ದುಶ್ಯಾಸನನು ತಲೆಗೂದಲು ಹಿಡಿದು ಎಳೆಯುತ್ತಾ ಗಳಗಳನೆ ಅಳುತ್ತಿದ್ದ ಆ ಹೆಣ್ಣನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಸಿದರೂ ಆ ಕುರುಡದೊರೆ ತನ್ನ ಮಕ್ಕಳನ್ನು ದಂಡಿಸಲಿಲ್ಲ. ಮೋಸದ ಜೂಜಿನಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿದ ಧರ್ಮರಾಜನು ಅಲ್ಲಿಂದ ಹಿಂದಿರುಗಿದ ಮೇಲೆ ತನ್ನ ಭಾಗದ ರಾಜ್ಯವನ್ನು ಕೊಡಿಸಿಕೊಡುವಂತೆ ಬೇಡಿಕೊಂಡರೂ ಮದಾಂಧನಾದ ಧೃತರಾಷ್ಟ್ರನು ಕಿವಿಗೊಡದೆ ಧಿಕ್ಕರಿಸಿದನು. ನೊಂದ ಧರ್ಮರಾಯನು ಶ್ರೀಕೃಷ್ಣನನ್ನು ಕೌರವರ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ಆಗ ಶ್ರೀಕೃಷ್ಣನು ಆಡಿದ ಮಾತುಗಳು ಎಲ್ಲರಿಗೂ ಮೆಚ್ಚುಗೆಯಾದರೂ ದುಷ್ಟನಾದ ಧೃತರಾಷ್ಟ್ರನಿಗೆ ಮಾತ್ರ ಹಿಡಿಸಲಿಲ್ಲ. ಅವನು ವಿದುರನನ್ನು ಕರೆಸಿ ಅವನೊಡನೆ ಮಂತ್ರಾಲೋಚನೆ ಮಾಡಿದನು. ಆಗ ವಿದುರನು, ಮಹಾರಾಜ, ನಿನ್ನ ಮಕ್ಕಳು ಮಾಡಿದ ಅಕ್ಷಮ್ಯ ಅಪರಾಧಗಳನ್ನೆಲ್ಲ ಕ್ಷಮಿಸಿ ಧರ್ಮರಾಯನು ಅರ್ಧ ರಾಜ್ಯಕ್ಕಾಗಿ ನಿನ್ನನ್ನು ಬೇಡುತ್ತಿರುವನು. ಆತನಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ನಿನ್ನ ಮಕ್ಕಳ ಹೆಸರನ್ನು ಕೇಳುತ್ತಲೇ ಭೀಮನು ಕೆರಳಿದ ಕಾಳಸರ್ಪದಂತೆ ಕ್ರೋಧದಿಂದ ಮುಸುಗುಟ್ಟುವನು. ಅವನಿಂದ ನಿನ್ನ ಮಕ್ಕಳಿಗೆ ಉಳಿಗಾಲವಿಲ್ಲ. ನೋಡು, ಶ್ರೀಕೃಷ್ಣನು ಪಾಂಡವರ ಪಕ್ಷ ವಹಿಸಿದ್ದಾನೆ. ಆದ್ದರಿಂದ ದೇವತೆಗಳು ಬ್ರಾಹ್ಮಣರು ಅವರ ಪರವಾಗಿರುವರು. ಶ್ರೀಕೃಷ್ಣನು ಲೋಕದಲ್ಲಿರುವ ರಾಜರುವನ್ನೆಲ್ಲ ಗೆದ್ದು ಧರ್ಮರಾಯನ ವಶವರ್ತಿಯಾಗಿ ಮಾಡಿರುವನು. ಧರ್ಮರಾಯನು ಸಾಮಾನ್ಯನಲ್ಲ. ಯುಧಿಷ್ಠಿರನೆಂಬ ಆತನ ಹೆಸರೇ ಸೂಚಿಸುವಂತೆ ಯುದ್ಧದಲ್ಲಿ ಆತನು ಸುಸ್ಥಿರನಾದವನು. ನಿನ್ನ ಮಗನಾದರೂ ಶ್ರೀಕೃಷ್ಣನ ದ್ವೇಷಿ. ಇದರ ಫಲವಾಗಿ ನಿನ್ನ ಸಕಲ ಐಶ್ವರ್ಯವೂ ವಿನಾಶ ಹೊಂದುತ್ತದೆ. ಈಗಲೂ ಕಾಲ ಮೀರಿಲ್ಲ. ನಿನ್ನ ಕುಲಕ್ಕೆ ಅಪಕೀರ್ತಿ ಬರದಂತೆ ನಿನ್ನ ಆ ನೀಚ ಮಗನನ್ನು ಪರಿತ್ಯಜಿಸು ಎಂದು ಹೇಳಿದನು. ವಿದುರನು ಧೃತರಾಷ್ಟ್ರನಿಗೆ ವಿವೇಕ ಹೇಳುತ್ತಿದ್ದಾಗ ದುರ್ಯೋಧನನು ಅಲ್ಲಿಯೇ ಇದ್ದನು. ವಿದುರನ ನುಡಿಗಳಿಂದ ಅವನ ರೋಷ ಹೊತ್ತಿತು. ತನ್ನ ಸಂಬಂಧಿಗಳಾದ ಕರ್ಣ, ಶಕುನಿ, ದುಶ್ಯಾಸನರೊಡನೆ ಅವನು ಕಟಕಟ ಹಲ್ಲು ಕಡಿಯುತ್ತಾ, ಅಯ್ಯೋ, ಈ ಪಾಪಿ ನಮ್ಮ ಅನ್ನವನ್ನು ತಿಂದು ನಮಗೆ 2 ಬಗೆಯುತ್ತಿರುವನಲ್ಲ. ಶತ್ರುಗಳಿಗೆ ಸಹಾಯಕನಾಗಿ ತಿಂದ ಮನೆಗೆ ದ್ರೋಹ ಬಗೆಯುತ್ತಿರುವ ಈ ಸ್ವತ್ತಿನ ಮಗನನ್ನು ಇಲ್ಲಿಗೆ ಕರೆದವರಾರು? ಈ ನೀಚನನ್ನು ಈಗಲೇ ನಮ್ಮ ಪಟ್ಟಣದಿಂದ ಹೊಡೆದು ಓಡಿಸಿರಿ ಎಂದು ಅಬ್ಬರಿಸಿದನು. ತನ್ನ ಅಣ್ಣನ ಎದುರಿನಲ್ಲೇ ತನಗಾದ ಈ ಅವಮಾನವನ್ನು ಸಹಿಸಲಾರದೆ ವಿದುರನು, ಈ ಪಾಪಿಗಳಿಂದ ತಳ್ಳಿಸಿಕೊಂಡು ಹೋಗುವುದೇಕೆ? ನಾನೇ ಹೊರಟು ಹೋಗುತ್ತೇನೆ ಎಂದುಕೊಂಡು ಕೈಯಲ್ಲಿದ್ದ ಧನುಸ್ಸನ್ನು ಆ ಮನೆಯ ಬಾಗಿಲಿನಲ್ಲೇ ಬಿಸುಟು ಕೌರವರ ಭಾಗ್ಯವೇ ಹೊರಟು ಹೋದಂತೆ ಹಸ್ತಿನಾವತಿಯಿಂದ ಹೊರಟು ಹೋದನು. ಹಾಗೆ ಹೊರಟವನು ಭಗವಂತನ ಸಾನ್ನಿಧ್ಯದಿಂದ ಪವಿತ್ರನಾಗಿದ್ದ ಪುಣ್ಯಕ್ಷೇತ್ರಗಳಲ್ಲಿ ಸಂಚರಿಸುತ್ತಿದ್ದನು. ಅಲ್ಲಲ್ಲಿ ಸಿಕ್ಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಾ ದೇವತಾ ವಿಗ್ರಹಗಳಿಗೆ ನಮಸ್ಕರಿಸುತ್ತಾ ಆತನು ಏಕಾಂಗಿಯಾಗಿ ಅವಧೂತ ವೇಷದಿಂದ ಸುತ್ತುತ್ತಿದ್ದನು. ನಾರು ಬಟ್ಟೆ ಕೃಷ್ಣಾರ್ಜುನಗಳನ್ನು ಧರಿಸಿ ವೃತ ಉಪವಾಸಗಳನ್ನು ಕೈಗೊಂಡು ಕೃಷ್ಣನಾಗಿ ಹೋಗಿದ್ದ ಆತನನ್ನು
ಗುರುತು ಹಿಡಿಯುವುದು ಕೂಡ ಕಷ್ಟವಾಗಿತ್ತು. ಹೀಗೆ ಆತನು ಭರತಖಂಡವನ್ನೆಲ್ಲ ಸುತ್ತಿಕೊಂಡು ಪ್ರವಾಸ ತೀರ್ಥವನ್ನು ಸೇರಿದನು. ಆತನು ಅಲ್ಲಿರುವಾಗ ಬಿದಿರುಗಳು ಒಂದಕ್ಕೊಂದು ಉಜ್ಜಿ ಅದರ ಬೆಂಕಿಯಿಂದ ವನವೆಲ್ಲವೂ ದಹಿಸುವಂತೆ ಕೌರವರು ಪರಸ್ಪರ ಹೊಡೆದಾಡಿ ಸತ್ತರೆಂಬ ಸುದ್ದಿ ಬಂದಿತು. ಅಲ್ಲದೆ ಧರ್ಮರಾಯನು ಚಕ್ರವರ್ತಿ ಪದವಿಯನ್ನು ವಹಿಸಿಕೊಂಡು ಅತ್ಯಂತ ವೈಭವದಿಂದ ರಾಜ್ಯಭಾರ ಮಾಡುತ್ತಾ ಅಜಾತಶತ್ರು ಎಂಬ ಕೀರ್ತಿಗೆ ಪಾತ್ರನಾಗಿರುವನೆಂಬ ಸುದ್ದಿಯೂ ಗೊತ್ತಾಯಿತು. ಕೌರವರ ದುರಂತವನ್ನು ಕೇಳಿ ವಿದುರನಿಗೆ ವ್ಯಥೆಯಾಯಿತಾದರೂ ಚಿಂತಿಸಿ ಫಲವಿಲ್ಲ ಎಂದುಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸಿದನು. ಅಲ್ಲಿಂದ ಆತನು ಪಶ್ಚಿಮಕ್ಕೆ ಹೊರಟು ಸರಸ್ವತಿ ನದಿ ತೀರವನ್ನು ಸೇರಿ ಅಲ್ಲಿ ತ್ರಿತ, ಭೂಷಣ ಮೊದಲಾದ ಹೆಸರುಳ್ಳ 11 ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದನು. ಅಲ್ಲಿ ಶಂಖ ಚಕ್ರಾದಿ ಅಂಕಿತಗಳಿಂದ ಕೂಡಿದ ಗೋಪುರಗಳುಳ್ಳ ಅನೇಕ ದೇವಾಲಯಗಳು ಇದ್ದವು. ಋಷಿಗಳು ದೇವತೆಗಳು ಪ್ರತಿಷ್ಠಿಸಿದ್ದ ಅಲ್ಲಿನ ವಿಷ್ಣು ಮೂರ್ತಿಗಳಿಗೆ ಭಕ್ತಿಯಿಂದ ನಮಿಸಿ ಆತನು ಮುಂದಕ್ಕೆ ಪ್ರಯಾಣ ಮಾಡಿದನು. ಸೌವೀರ, ಸೌರಾಷ್ಟ್ರ ಮೊದಲಾದ ದೇಶಗಳನ್ನು ದಾಟಿ ಆತನು ಯಮುನಾ ನದಿಯ ತೀರವನ್ನು ಸೇರಿದನು. ವಿದುರನು ಯಮುನಾ ನದಿ ತೀರದಲ್ಲಿ ಇರುವಾಗ ಶ್ರೀಕೃಷ್ಣನ ಭಕ್ತನಾದ ಉದ್ಧವನು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದನು. ಅವನನ್ನು ಕಾಣುತ್ತಲೇ ವಿದುರನಿಗೆ ಅತ್ಯಾನಂದವಾಯಿತು. ಆತನನ್ನು ಗಾಢಾಲಿಂಗನ ಮಾಡಿಕೊಂಡು ಆತನೊಡನೆ ಅಯ್ಯ, ಬ್ರಹ್ಮನ ಪ್ರಾರ್ಥನೆಯಂತೆ ಲೋಕೋದ್ಧಾರಕ್ಕಾಗಿ ಅವತರಿಸಿದ ಶ್ರೀಕೃಷ್ಣ ಬಲರಾಮರು ಅವರ ಪತ್ನಿ ಪುತ್ರಾದಿ ಪರಿವಾರದವರು ಆರೋಗ್ಯವಾಗಿರುವರೇ? ಪಂಚಪಾಂಡವರು ದ್ರೌಪದಿ ಕುಂತಿಯರ ಸಹಿತವಾಗಿ ಸುಖದಿಂದಿರುವರೇ? ಆ ಕುರುಡ ದೊರೆ ಧೃತರಾಷ್ಟ್ರನ ಗತಿ ಏನಾಗಿದೆ? ಮಕ್ಕಳ ಮೇಲಿನ ಮೋಹದಿಂದ ಆತ ಪಾಂಡವರಿಗೆ ಬಹಳ ದ್ರೋಹವನ್ನು ಮಾಡಿದ. ಆತನ ಕ್ಷೇಮಕ್ಕಾಗಿ ಬುದ್ಧಿ ಹೇಳಲು ಹೊರಟ ನನ್ನನ್ನು ಮನೆಯಿಂದ ಓಡಿಸಿದ. ಹೋಗಲಿ, ಅದು ಒಳ್ಳೆಯದೇ ಆಯಿತು. ಆ ದುಷ್ಟ ಸವಾಸದಿಂದ ಹೊರಟು ಬರುವುದಕ್ಕೆ ಒಳ್ಳೆಯ ನೆಪ ಸಿಕ್ಕಿದಂತಾಯಿತು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಾಗಿ ಜನಿಸಿದ ಶ್ರೀಕೃಷ್ಣನು ಕೌರವರನ್ನು ಧ್ವಂಸ ಮಾಡಿ ಪಾಂಡವರನ್ನು ಉದ್ಧರಿಸಿದ. ಈಗ ಶ್ರೀಕೃಷ್ಣನು ಏನು ಮಾಡುತ್ತಿರುವನು? ಆತನ ಸಮಾಚಾರವನ್ನು ತಿಳಿಸು ಎಂದು ಕೇಳಿದನು. ವಿದುರನ ಮಾತುಗಳನ್ನು ಮೌನವಾಗಿ ಕುಳಿತು ಕೇಳುತ್ತಿದ್ದ ಉದ್ಧವನು ದೊಡ್ಡದೊಂದು ನಿಟ್ಟುಸಿರು ಬಿಟ್ಟನು. ಆತನಿಗೆ ಶ್ರೀಕೃಷ್ಣನಲ್ಲಿ ಅಪಾರವಾದ ಭಕ್ತಿ. 5 ವರ್ಷದ ಬಾಲಕನಾಗಿರುವಾಗಲೇ ಆತನು ಶ್ರೀಕೃಷ್ಣನನ್ನು ಪೂಜಿಸುವ ಆಟದಲ್ಲಿ ತೊಡಗಿರುತ್ತಿದ್ದನು. ಆಗ ಅವನನ್ನು ಊಟಕ್ಕೆ ಎಬ್ಬಿಸುವುದು ಕೂಡ ಕಷ್ಟವಾಗುತ್ತಿತ್ತು. ಹೀಗೆ ಚಿಕ್ಕಂದಿನಿಂದಲೇ ಶ್ರೀಕೃಷ್ಣನ ಭಕ್ತನಾಗಿದ್ದ ಉದ್ಧವ ಶ್ರೀಕೃಷ್ಣನ ಹೆಸರನ್ನು ಕೇಳುತ್ತಲೇ ಸಂತೋಷದಿಂದ ರೋಮಾಂಚನಗೊಂಡರೂ ಆತನ ಅಗಲಿಕೆಯನ್ನು ನೆನೆದು ದುಃಖದಿಂದ ಕಣ್ಣೀರಿಗರಿಯುತ್ತಾ, ವಿದುರ, ಶ್ರೀಕೃಷ್ಣನೆಂಬ ಸೂರ್ಯ ಮುಳುಗಿ ಹೋದ, ಕಾಲವೆಂಬ ಮಹಾಸರ್ಪ ಯಾದವರನ್ನೆಲ್ಲ ನುಂಗಿತು. ನಾನು ಏನು ಕ್ಷೇಮ ಸಮಾಚಾರವನ್ನು ನಿನಗೆ ತಿಳಿಸಲಿ? ಈಗ ಸಮಸ್ತ ಭೂಮಂಡಲವೇ ನಿರ್ಭಾಗ್ಯವಾಯಿತು. ನೋಡು, ಈ ಯಾದವರೆಲ್ಲ ಸದಾ ಶ್ರೀಕೃಷ್ಣನ ಜೊತೆಯಲ್ಲೇ ಇರುತ್ತಿದ್ದರಾದರೂ ಆತನ ಸರ್ವೇಶ್ವರನೆಂದು ಅರ್ಥ ಮಾಡಿಕೊಳ್ಳಲದೆ ಹೋದರು. ಮೀನುಗಳು ಸಮುದ್ರದಲ್ಲಿ ಹಡಗುಗಳನ್ನು ನೋಡಿ ಅವು ತಮ್ಮಂತೆ ಒಂದು ಮೀನೆಂದು ಭಾವಿಸುವಂತೆ ಈ ಯಾದವರು ಶ್ರೀಕೃಷ್ಣ ಪರಮಾತ್ಮನನ್ನು ತಮ್ಮಂತೆ ಒಬ್ಬ ಮನುಷ್ಯನೆಂದು ಭಾವಿಸಿದರು. ವಿದುರ, ಈ ಯಾದವರು ಅತ್ಯಂತ ಬುದ್ಧಿವಂತರು, ಪರಂಗಿತಜ್ಞರು. ಆದರೇನು, ಭಗವಂತನ ಮಾಯೆಗೆ ಸಿಕ್ಕಿ ಆತನನ್ನು ಬಂಧುವೆಂದು ಭ್ರಮಿಸಿದರು. ಶಿಶುಪಾಲನೆ ಮೊದಲಾದವರು ಆತನನ್ನು ತಮ್ಮ ಶತ್ರುವೆಂದು ಬಗೆದರು. ಆತನು ಯಾರ ಶತ್ರು ಮಿತ್ರನೂ ಅಲ್ಲದ ಪರಮಾತ್ಮನೆಂದು ಆತನಲ್ಲೇ ನೆಟ್ಟ ಮನಸ್ಸುಳ್ಳ ಕೆಲವು ಮಹಾತ್ಮರು ಮಾತ್ರ ಅರ್ಥ ಮಾಡಿಕೊಂಡಿದ್ದರು. ಮಹಾತ್ಮನಾದ ಶ್ರೀಕೃಷ್ಣನು ಯೋಗಿಗಳಿಗೆ ಮಾತ್ರ ಗೋಚರಿಸಬಲ್ಲ. ತನ್ನ ದಿವ್ಯ ರೂಪವನ್ನು ಆ ಪ್ರಾಕೃತಿಕರೆಲ್ಲ ಕೆಲವು ಕಾಲ ತೋರಿಸುತ್ತಿದ್ದು ಈಗ ಅಂತರ್ಧಾನನಾದ. ವಿದುರ, ಏನು ಆಶ್ಚರ್ಯವಿದು? ಮನುಷ್ಯ ಲೀಲೆಗೆ ತಕ್ಕುದಾಗಿದ್ದು ಆಭರಣಗಳಿಗೆ ಆಭರಣನಂತಿದ್ದ ಆ ಶ್ರೀಕೃಷ್ಣನ ದಿವ್ಯಾಕೃತಿ ಈಗ ಕಣ್ಮರೆಯಾಯಿತಲ್ಲ. ಧರ್ಮರಾಯನ ರಾಜಸೂಯಾಗದಲ್ಲಿ ನೆರೆದಿದ್ದ 3 ಲೋಕದ ಜನರು ಆ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ಬ್ರಹ್ಮನ ಕಲಾಕೌಶಲದ ಸಾರ ಸರ್ವಸ್ವ ಎಂದು ಅದನ್ನು ಹೊಗಳಿದರಲ್ಲವೇ? ಗೋಕುಲದ ಗೋಪಿಯರೆಲ್ಲರೂ ಆತನ ಸೌಂದರ್ಯಕ್ಕೆ ಮರುಳಾಗಿ ತಮ್ಮ ಮನೆ ಮಠಗಳನ್ನು ಕೂಡ ಮರೆತರು. ಅಂಥ ಸುಂದರ ಮೂರ್ತಿ ಇಂದು ಕಣ್ಮರೆಯಾಗಿ ಹೋಯಿತು. ದುಷ್ಟರ ಬಾಧೆಯೊಳಗಾಗಿದ್ದ ಸಜ್ಜನರನ್ನು ಸಂರಕ್ಷಿಸುವುದಕ್ಕಾಗಿ ಜನ್ಮರಹಿತನಾದ ಆ ಪರಮೇಶ್ವರ ಮನುಷ್ಯ ಅವತಾರವನ್ನು ತಾಳಿ ಬಂದ ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಾ
ಆತ ತೋರಿದ ಲೀಲೆಗಳು ಎಷ್ಟು ಸುಂದರ. ವಸುದೇವನ ಮಗನಾಗಿ ಹುಟ್ಟಿ ಕಂಸನಿಗೆ ಹೆದರಿದವನಂತೆ ನಂದ ಗೋಕುಲದಲ್ಲಿ ನಿಂತ. ಜರಾಸಂಧಾದಿಗಳಿಗೆ ಹೆದರಿದವನಂತೆ ಸಮುದ್ರ ಮಧ್ಯದಲ್ಲಿ ನೆಲೆಸಿದ. ಒಮ್ಮೆ ಹುಬ್ಬು ಗಂಟು ಹಾಕಿದ ಮಾತ್ರದಿಂದಲೇ ಲೋಕ ಕಂಟಕರೆಲ್ಲರೂ ನಿರ್ಮೂಲವಾಗುವಂತಿದ್ದರೂ ಆತನ ಆ ನಟನೆ ಏನು ಚಂದ. ಅಂತಹ ಮಹಾನುಭಾವ ಕಂಸನನ್ನು ಕೊಂದ ಮೇಲೆ ವಸುದೇವ ದೇವಕಿಯರ ಪಾದಕ್ಕೆ ಅಡ್ಡಬಿದ್ದು, ಅಪ್ಪ, ಅಮ್ಮ, ಆ ಪಾಪಿ ಕಂಸನಿಗೆ ಹೆದರಿ ಇಷ್ಟು ದಿನಗಳು ನಿಮ್ಮ ಪಾದಸೇವೆಯನ್ನು ಮಾಡಲಿಲ್ಲ. ಈ ಅಪಚಾರವನ್ನು ಮನ್ನಿಸಿರಿ ಎಂದು ಬೇಡಿದನಲ್ಲ ನೋಡು. ನೀಚರಾದ ಶಿಶುಪಾಲಾದಿಗಳು ಶತ್ರುಗಳಾದರೂ ಆತನಿಂದ ಸತ್ತು ಯೋಗಿಗಳಿಗೂ ದುರ್ಲಭವಾದ ಮೋಕ್ಷವನ್ನು ಪಡೆದರು. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ಆಹುತಿಯಾದ ರಾಜರು ಶ್ರೀಕೃಷ್ಣನ ಮುಖವನ್ನು ನೋಡುತ್ತಾ ಸತ್ತು ಸದ್ಗತಿಯನ್ನು ಪಡೆದರು. ಸಮಸ್ತ ಸೃಷ್ಟಿಗೂ ಕಾರಣಭೂತನಾಗಿ ಸತ್ವ ರಜಸ್ತಮೋಗಳಿಗೆ ಒಡೆಯನಾದ ಆತನ ಪಾದಕಮಲವನ್ನು ಸಾಕ್ಷಾತ್ ಲೋಕಪಾಲಕರೆಲ್ಲರೂ ಬಂದು ಪೂಜಿಸುವರು. ಇಂಥ ಮಹಾಮಹಿಮನು ಉಗ್ರಸೇನನಿಗೆ ಯಾದವರಾಜ್ಯದ ಪಟ್ಟವನ್ನು ಕಟ್ಟಿ ತಾನು ಆತನ ಸೇವಕನಂತೆ ಸಿಂಹಾಸನದ ಮುಂದೆ ಭೋ ಮಹಾರಾಜ್ ಏನಪ್ಪನೆ ಎಂದು ಓಲೈಸುತ್ತಿದ್ದನು. ಶಿಶುವಾಗಿದ್ದಾಗಲೇ ಆ ಪೂತನೆಯನ್ನು ಕೊಂದುದು, ಶಕಟ ಧೇನುಕರನ್ನು ಬಲಿ ಹಾಕಿದುದು, ಕಾಳಿಯನನ್ನು ಮರೆಸಿದುದು, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿದ್ದು, ವೇಣಗಾನದಿಂದ ಗೋಪಿಯರನ್ನು ಮೋಹಗೊಳಿಸಿದ್ದು ಒಂದೇ ಎರಡೇ ಆತನ ಲೀಲೆಗಳು. ವಿದುರ ಎಳೆತನವನ್ನು ಗೋಕುಲದಲ್ಲಿ ಕಳೆದ ಮೇಲೆ ಮಧುರೆಗೆ ಬಂದ ಶ್ರೀಕೃಷ್ಣನು ಕಂಸನನ್ನು ಕೊಂದು ಕಾಶಿಗೆ ಹೋದನು. ಅಲ್ಲಿ ಸಾಂದೀಪನಿ ಎಂಬ ಉಪಾಧ್ಯಾಯನಲ್ಲಿ ವಿದ್ಯಾಭ್ಯಾಸ ಮಾಡಿದನು. ಅನಂತರ ರುಕ್ಮಿಣಿಯನ್ನು ಮದುವೆಯಾದನು. ಸತ್ಯಭಾಮೆಯನ್ನು ಸಂತೋಷಪಡಿಸುವವನಂತೆ ಇಂದ್ರನ ಗರ್ವವನ್ನು ಮುರಿದು ಪಾರಿಜಾತ ವೃಕ್ಷವನ್ನು ಭೂಮಿಗೆ ತಂದನು. ನರಕಾಸುರನನ್ನು ಕೊಂದು 60,000 ಪತ್ನಿಯರೊಡನೆ 60,000 ಕೃಷ್ಣರೂಪಿಯಾಗಿ ವಿಹರಿಸಿದನು. ಪ್ರಕೃತಿ ತತ್ವದ ಬೆಳವಣಿಗೆಯನ್ನು ಜಗತ್ತಿಗೆ ತೋರುವಂತೆ ಹಲವು ಮಕ್ಕಳನ್ನು ಪಡೆದನು. ಜರಾಸಂಧಾದಿ ಹಲವು ಪಾಪಿಗಳನ್ನು ತಾನೇ ಕೊಂದನು. ಶಂಬರ ಮೊದಲಾದವರನ್ನು ಬಲರಾಮಾದಿಗಳಿಂದಲೂ ಕೌರವರನ್ನು ಪಾಂಡವರಿಂದಲೂ ಕೊಲ್ಲಿಸಿ ಭೂಭಾರವಿಳಿಸಿದನು. ಇಷ್ಟಾದರೂ ಶ್ರೀಕೃಷ್ಣನ ಅವತಾರ ಕಾರ್ಯ ಮುಗಿಯಲಿಲ್ಲ. ಮದಾಂಧರಾದ ಯಾದವರನ್ನು ಕೊಲ್ಲಿಸುವುದೊಂದು ಉಳಿದಿತ್ತು. ಅದಕ್ಕೂ ತಕ್ಕ ಉಪಾಯವೊಂದನ್ನು ಆತ ಆಲೋಚಿಸಿದನು. ಒಮ್ಮೆ ದ್ವಾರಕೆಯಲ್ಲಿ ಯಾದವರು ಋಷಿಗಳೊಡನೆ ಕುಚೇಷ್ಟೆ ಮಾಡಲು ಅವರು ಕೋಪಗೊಂಡು ಯಾದವರೆಲ್ಲ ನಾಶವಾಗುವಂತೆ ಶಾಪ ಕೊಟ್ಟರು. ಇದರ ಫಲವಾಗಿ ಒಂದು ದಿನ ಯಾದವರು ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಪಿತೃಯಾಗಾದಿಗಳನ್ನು ಮಾಡಿ ಅದರ ಅಂತ್ಯದಲ್ಲಿ ಮದ್ಯಪಾನ ಮಾಡಿದುದರಿಂದ ಪ್ರಜ್ಞೆ ತಪ್ಪಿ ಪರಸ್ಪರ ಹೊಡೆದಾಡಿ ಎಲ್ಲರೂ ಸತ್ತು ಹೋದರು. ಶ್ರೀಕೃಷ್ಣನು ಭಕ್ತನಾದ ನನ್ನನ್ನು ಉಳಿಸಬೇಕೆಂದು ಬಗೆದು ಬದರಿಕಾಶ್ರಮಕ್ಕೆ ಹೋಗುವಂತೆ ನನಗೆ ಅಪ್ಪಣೆ ಮಾಡಿದನು. ಆ ಬಳಿಕ ಆತನು ಸರಸ್ವತಿ ನದಿಯಲ್ಲಿ ಆಚಮನ ಮಾಡಿ ಅಲ್ಲೇ ಇದ್ದ ಒಂದು ಅರಳಿಯ ಮರದ ಬುಡದಲ್ಲಿ ಕುಳಿತನು. ನಾನು ಆತನನ್ನು ಅಗಲಿ ಹೋಗಲಾರದೆ ಆತನ ಬಳಿಯಲ್ಲೇ ನಿಂತಿದ್ದೇನು. ಅಷ್ಟು ಹೊತ್ತಿಗೆ ಭಗವದ್ಭಕ್ತನಾದ ಮೈತ್ರೇಯ ಋಷಿಯು ಲೋಕ ಸಂಚಾರ ಮಾಡುತ್ತಾ ಅಲ್ಲಿಗೆ ಬಂದನು. ಶ್ರೀಕೃಷ್ಣನು ಆತನೊಡನೆ ಮಾತನಾಡದೆ ಮೂಗುಳ್ನಗೆಯನ್ನು ಚೆಲ್ಲುವ ತನ್ನ ಮುಖದಿಂದ ನನ್ನೊಡನೆ, ಉದ್ದವ, ನೀನು ಹಿಂದೆ ವಸುವಾಗಿದ್ದಾಗ ನನ್ನ ಅನುಗ್ರಹದಿಂದ ನನ್ನನ್ನು ಪೂಜಿಸಿರುವೆ. ಆದ್ದರಿಂದಲೇ ಇತರರಿಗೆ ದುರ್ಲಭವಾದ ವರವನ್ನು ನಾನು ನಿನಗೆ ಕರುಣಿಸುವೆನು. ನಾನು ಲೋಕವನ್ನು ಬಿಟ್ಟು ವೈಕುಂಠಕ್ಕೆ ತೆರಳಲಿರುವಾಗ ನೀನು ಏಕಾಂತ ಭಕ್ತಿಯಿಂದ ನನ್ನ ದರ್ಶನವನ್ನು ತೆಗೆದುಕೊಂಡಿರುವೆ. ನಿನಗೆ ಪುನರ್ಜನ್ಮವಿಲ್ಲದ ಶಾಶ್ವತ ಪದವಿ ಪ್ರಾಪ್ತವಾಗಲಿ. ಅಲ್ಲದೆ ನಾನು ಹಿಂದೆ ಚತುರ್ಮುಖ ಬ್ರಹ್ಮನಿಗೆ ಉಪದೇಶಿಸಿದ ಭಾಗವತವನ್ನು ನಿನಗೂ ಉಪದೇಶಿಸುವೆನು ಎಂದು ಹೇಳಿದನು. ಆತನ ನುಡಿಗಳಿಂದ ನನಗೆ ಸಂತೋಷದಿಂದ ರೋಮಾಂಚವಾಯಿತು. ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು. ಗದ್ಗದ ಸ್ವರದಿಂದ ಆತನನ್ನು ಕುರಿತು, ಪರಮೇಶ್ವರ, ನಿನ್ನ ಪಾದಸೇವೆಯೊಂದಲ್ಲದೆ ಬೇರಾವುದೂ ನನಗೆ ಬೇಡ. ಸರ್ವಜ್ಞನಾದ ನೀನು ಅನೇಕ ವೇಳೆ ನನ್ನ ಸಲಹೆಗಳನ್ನು ಕೇಳಿರುವೆ. ನಿನ್ನ ಪ್ರೇಮ ಅಪಾರ. ಬ್ರಹ್ಮನಿಗೆ ಮಾಡಿದ ಜ್ಞಾನೋಪದೇಶಕ್ಕೆ ನಾನು ಯೋಗ್ಯನಾದರೆ ಅಗತ್ಯವಾಗಿಯೂ ಅನುಗ್ರಹ ಮಾಡು ಎಂದು ಕೇಳಿಕೊಂಡನು. ಆತನು ನನಗೆ ತತ್ವೋಪದೇಶ ಮಾಡಿದನು. ಅನಂತರ ಆತನನ್ನು ಅಗಲುವುದು ಅತ್ಯಂತ ಸಂಕಟಕರವಾಗಿದ್ದರೂ ಆತನ ಅಪ್ಪಣೆಯನ್ನು ಮೀರಲಾರದೆ ಅಲ್ಲಿಂದ ಹೊರಟು ಬಂದೆನು ಎಂದು ಹೇಳಿದನು. ಯಾದವರೆಲ್ಲರೂ ನಾಶವಾದನ್ನು ಕೇಳಿ ವಿದುರನಿಗೆ ಸಂಕಟವಾಯಿತು. ಆದರೂ ಜ್ಞಾನಿಯಾದ ಆತನು ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಉದ್ದವನೊಡನೆ
ಮಿತ್ರ, ಶ್ರೀಕೃಷ್ಣ ಪರಮಾತ್ಮನು ನಿನಗೆ ಉಪದೇಶಿಸಿದ ಜ್ಞಾನಾಮೃತವನ್ನು ನಾನು ಸವಿಯಬೇಕೆಂದಿರುವೆನು. ಅದನ್ನು ನನಗೂ ಅನುಗ್ರಹಿಸು ಎಂದು ಕೇಳಿಕೊಂಡನು. ಆದರೆ ಉದ್ಧವನು ಆತನೊಡನೆ, ಅಯ್ಯ, ಶ್ರೀಕೃಷ್ಣ ಪರಮಾತ್ಮನು ದೇಹತ್ಯಾಗ ಮಾಡುವ ಮುನ್ನ ಜ್ಞಾನವನ್ನೆಲ್ಲ ನಿನಗೆ ಉಪದೇಶಿಸುವಂತೆ ಮೈತ್ರೇಯನಿಗೆ ಅಪ್ಪಣೆ ಮಾಡಿರುವನು. ಆದ್ದರಿಂದ ನೀನು ಆತನಿಂದ ಉಪದೇಶವನ್ನು ಪಡೆ ಎಂದು ಹೇಳಿದನು. ಗೆಳೆಯರಿಬ್ಬರು ಆ ರಾತ್ರಿ ಯಮುನಾ ನದಿಯ ಮರಳು ದಿಣ್ಣೆಯ ಮೇಲೆ ಕುಳಿತು ಪರಸ್ಪರ ಮಾತನಾಡುತ್ತಾ ಕ್ಷಣದಂತೆ ಆ ರಾತ್ರಿಯನ್ನು ಕಳೆದರು. ಮರುದಿನ ಬೆಳಗ್ಗೆ ಉದ್ಧವನು ಬದರಿಕಾಶ್ರಮಕ್ಕೆ ಹೊರಟು ಹೋದನು. ಇತ್ತ ವಿದುರನು ಶ್ರೀಕೃಷ್ಣನ ದೇಹತ್ಯಾಗ ಮಾಡಿದುದನ್ನು ನೆನೆದು ಬಹುವಾಗಿ ದುಃಖಿಸುತ್ತಾ ಅಲ್ಲಿಂದ ಹೊರಟು ಮೈತ್ರೇಯರು ವಾಸಿಸುತ್ತಿರುವ ಗಂಗಾತೀರದ ಕಡೆ ತೆರಳಿದನು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.